ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಇವತ್ತು ಬರುತ್ತೆ ರಿಸಲ್ಟ್, ನಾಳೆ ಬರುತ್ತೆ ರಿಸಲ್ಟ್. ತುಂಬಾ ಕುತೂಹಲದಿಂದ ಎಲ್ಲ ಒಂದು ಸ್ಟೂಡೆಂಟ್ಸ್ ಕಾಯ್ತಾ ಇದ್ರಿ. ಬಟ್ ಫೈನಲಿ ನಿಮ್ಗೆ ರಿಸಲ್ಟ್ ಏಟ್ ಅನ್ನೋದು ಎಕ್ಸಾಕ್ಟ್ ಆಗಿ ಟೈಮ್ ಸಮೇತ 100% ಹೇಳ್ತೀನಿ, ನಿಮ್ಗೆ ನಾಳೆ ರಿಸಲ್ಟ್ ಬರುತ್ತೆ. ಎಸ್, ಖಂಡಿತ ಹೌದು, ಇದು 100% ಶೋರ್. ಅಂದ್ರೆ ಇವತ್ತು ವಿಡಿಯೋ ನೋಡ್ತಿರೋರಿಗೆ ಗೊತ್ತಿಲ್ಲ, ಇದು ಡೇಟ್ ಸಮೇತ ಹೇಳ್ತೀನಿ. ಡೇಟ್ ಬಂದ್ಬಿಟ್ಟು ಏಪ್ರಿಲ್ 9 ಸೆಕೆಂಡ್ ಟೈಮ್ 2 ಟೈಮ್ಸ್ ಹೇಳ್ತೀನಿ. ಏಪ್ರಿಲ್ 9ಗೆ ನಿಮಗೆ ಫಲಿತಾಂಶ ಅನ್ನೋದು ಪ್ರಕಟಣೆ ಆಗುತ್ತೆ. ಓಕೆನಾ? ಐ ಥಿಂಕ್ ನಿಮ್ಗೆ ಎಲ್ಲರಿಗೂ ಕನ್ಫರ್ಮ್ ಆಯ್ತು ಅಂತ ಅನ್ಕೋತೀನಿ. ಶಿಕ್ಷಣ ಮಂಡಳಿ, ಯಪ್ಪ ಇದು ನೆನ್ಸ್ಕೊಂಡ್ರೆ ಒಂಥರ ಭಯ ಆಗುತ್ತೆ. ಯಾಕಂದ್ರೆ ಕರ್ನಾಟಕ ಶಾಲಾ ಪರೀಕ್ಷಾ ಮೌಲ್ಯ ನಿರ್ಣಯ ಮಂಡಳಿ ಅಂತ ಕರಿತೀವಿ ನಾವು, KSEB ಬೋರ್ಡು. ಡೇಟ್ ಎಕ್ಸ್ಟೆಂಡ್ ಮಾಡಿ ಅಂದ್ರೆ ಎಲೆಕ್ಷನ್ ಇದೆ, ಆ ಎಲೆಕ್ಷನ್ ಇದೆ ಅಂತ ಹೇಳ್ಕೊಂಡು ಒಂದು ರೀಸನ್ಸ್ ಕೊಟ್ಕೊಂಡು ಎಲ್ಲ ಕೊಟ್ಕೊಂಡು ಫೈನಲಿ ನಿಮಗೆ ರಿಸಲ್ಟ್ ಏಪ್ರಿಲ್ 7ಗೆ ಕೊಟ್ಟರು, 8ಗೆ ಬರುತ್ತೆ ಅಂತಂದ್ರು, 9ಗೆ ಬರುತ್ತೆ. ಈಗ ಫೈನಲಿ 9ಗೆ ರಿಸಲ್ಟ್ ಅನ್ನೋದು ಅನೌನ್ಸ್ಮೆಂಟ್ ಆಗುತ್ತೆ. ಮತ್ತೆ ಯಾವುದೇ ಕಾರಣಕ್ಕೂ ಎಕ್ಸ್ಟೆಂಡ್ ಆಗಲ್ಲ, ಪೋಸ್ಟ್ ಪೇನ್ ಆಗಲ್ಲ, ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೋಬೇಡಿ. ಇವಾಗ ನಿಮಗೆ ಏಪ್ರಿಲ್ 9ಗೆ ರಿಸಲ್ಟ್ 100% ಬರುತ್ತೆ. ವಿಡಿಯೋ ನಾನು ಬಿಫೋರ್ ಇವತ್ತು ಮುಂಚೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಬಟ್ ಇವತ್ತು ಎಷ್ಟು ಜನ ವಿಡಿಯೋ ನೋಡ್ತಿದ್ದೀರಾ ನನಗೆ ಗೊತ್ತಿಲ್ಲ. ಬಟ್ ನಾಳೆ ಅನ್ನೋದು ತುಂಬಾ ಸ್ಟೂಡೆಂಟ್ಸ್ ನೋಡ್ತಿದ್ದಾರೆ. ಅಂದ್ರೆ ರಿಸಲ್ಟ್ ಅಂದ್ರೆ ನಾಳೆ ಅಂದ್ರೆ ಇದು ಡೇಟ್ ಬಿಫೋರ್ ಇವತ್ತು 7 ಅಪ್ಲೋಡ್ ಮಾಡ್ತಾ ಇದ್ದೀನಿ ವಿಡಿಯೋ. ಬಟ್ ನಿಮಗೆ ಏಪ್ರಿಲ್ 8ಗೆ ಇದು ನಿಮಗೆ ರೆಕಮೆಂಡ್ ಆಗ್ಬೋದು. ಬಟ್ ಏಪ್ರಿಲ್ 9ಗೆ ರಿಸಲ್ಟ್ ಬರುತ್ತೆ. ಅಂದ್ರೆ 1 ಡೇ ಇದೆ. ಓಕೆನಾ? ಎನಿವೇ, ನಿಮ್ ರಿಸಲ್ಟ್ ಅನ್ನೋದು ಹೆಂಗೆ ಬರಲಿ, ಒಂದು ಮಕ್ಕಳ ಕೇಳಿಸ್ಕೊಳ್ಳಿ. ಯಾಕಂದ್ರೆ ಸಾಕಷ್ಟು ಜನ ಎಕ್ಸಾಮ್ ಚೆನ್ನಾಗಿ ಬರ್ದಿದ್ದೀರಾ, ಇನ್ನು ಸ್ವಲ್ಪ ಜನ ಚೆನ್ನಾಗಿ ಬರ್ದಿರಲ್ಲ. ಒಂದು ನಾನು ನಿಮಗೆ ಕ್ಯೂ ಮಾತು ಕೊಡ್ತೀನಿ ನೋಡಿ. ನಿಮಗೆ ರಿಸಲ್ಟ್ ಇವತ್ತು ಬರುತ್ತೆ. ನಿಮಗೆ ರಿಸಲ್ಟ್ ಅನ್ನೋದು ನಿಮ್ಮ ಒಂದು ಫೀಚರ್ ನ ಡಿಸೈಡ್ ಮಾಡಲ್ಲ. ಯಾಕಂದ್ರೆ ಜಸ್ಟ್ ನಿಮಗೆ ಗೊತ್ತು, ಫಲಿತಾಂಶ ಅನ್ನೋದು ಒಂದು ಜಸ್ಟ್ ನೀವು ಏನ್ ಬರ್ದಿದ್ದೀರಾ ಅದಕ್ಕೆ ಜಸ್ಟ್ ಒಂದು ಆನ್ಸರ್ ಹಾಕೋಕೆ ಅಷ್ಟೇನಾ. ಅದು ನಿಮ್ಮ ಫ್ಯೂಚರ್ ನ ಯಾವುದೇ ಕಾರಣಕ್ಕೂ ಡಿಸೈಡ್ ಮಾಡಲ್ಲ. ನಿಮ್ಮ ಜೀವನದ ಗುರಿ ನಿಮ್ದು ದೊಡ್ಡದಾಗಿರ್ಲಿ, ಅದ್ರ ಬಗ್ಗೆ ಫೋಕಸ್ ಮಾಡಿ. ಯಾವುದೇ ಕಾರಣಕ್ಕೂ ನಿಮ್ಮ ಒಂದು ಫಲಿತಾಂಶ ಹೇಗೆ ಬರ್ಲಿ, ಓಕೆನಾ? ಚೆನ್ನಾಗಿ ಬಂದಿದ್ರೆ ಖುಷಿ ಪಡಿ. ಚೆನ್ನಾಗಿ ಬರ್ದಿಲ್ಲ, ನಿಮ್ದು ರಿಸಲ್ಟ್ ಅನ್ಕೊಂಡಿರೋ ಎಕ್ಸ್ಪೆಕ್ಟೆಡ್ ಆಗಿ ಆತರ ಬಂದಿರ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಬರುವಂತ ಎಕ್ಸಾಮ್ 2ಗೆ ಪ್ರಿಪೇರ್ ಆಗಿ. ತುಂಬಾ ಯಾರು ಕೆಟ್ಟದ ಬರ್ದಿದ್ದೀರಾ, ನಾನು ಫೇಲ್ ಆಗೋಂತ ಸ್ಟೂಡೆಂಟ್ಸ್ ಏನಂದ್ರೆ ನೀವು ಯಾವುದೇ ಕಾರಣಕ್ಕೂ ವರಿ ಆಗಕ್ಕೆ ಹೋಗಬೇಡಿ. ಯಾಕಂದ್ರೆ ಅಪ್ಕಮಿಂಗ್ ಇನ್ನೊಂದು ಎಕ್ಸಾಮ್ 2 ಇದೆ, ಅದಕ್ಕೆ ಪ್ರಿಪೇರ್ ಆಗಿ. ಅದು ಕೂಡ ನಿಮಗೆ ಅದಾಗಿದ್ಮೇಲೆ ನಿಮಗೆ ಫೈನಲ್ ಆಗಿ ಕಂಪ್ಲೀಟ್ ಆಗಿ ರಿಸಲ್ಟ್ ಬರುತ್ತೆ. ಓಕೆ, ಇದು ಜಸ್ಟ್ ನಿಮಗೆ ಫೇಲ್ ಆದ್ರೂ ಕೂಡ ಫೇಲ್ ಅಂತ ಕೊಡಲ್ಲ, NC ಅಂತ ಕೊಡ್ತಾರೆ. ಅಂದ್ರೆ ನಾಟ್ ಕಂಪ್ಲೀಟೆಡ್ ಅಂತ ನೆನ್ಪಿಟ್ಕೊಳ್ಳಿ, ನಾಟ್ ಕಂಪ್ಲೀಟೆಡ್ ಅಂತ. ಅದಕ್ಕೋಸ್ಕರ ನೀವೇನ್ ಮಾಡಬೇಕು, ಪ್ರಿಪೇರ್ ಆಗಬೇಕಾಗುತ್ತೆ. ಓಕೆನಾ? ಓಕೆ, ನೆಕ್ಸ್ಟ್ ಎನಿವೇ ಏನೇ ಅಪ್ಡೇಟ್ಸ್ ಬರಲಿ, ನಿಮಗೆ ಇದೇ ಒಂದು ವೆಬ್ಸೈಟ್ ಅಲ್ಲಿ ಕಾಣಿಸುತ್ತೆ ನೋಡಿ, KResult.NSC ಅಂತ. ಈ ಒಂದು ವೆಬ್ಸೈಟ್ ಅಲ್ಲಿ ಬಂದು ನಿಮ್ಮ ರಿಸಲ್ಟ್ ಚೆಕ್ ಮಾಡಬೇಕಾಗುತ್ತೆ. ಇದೇ ತರ ಬರುತ್ತೆ ನೋಡಿ, ಕೇಳಿಸ್ಕೊಳ್ಳಿ ಮಕ್ಕಳು ಇನ್ನೊಂದ್ಸರಿ. 2026 ದ್ವಿತೀಯ PUC ಫಲಿತಾಂಶ 1ರ ಫಲಿತಾಂಶ ಪ್ರಕಟಣೆ ಅಂತ ಬಂದ್ಬಿಟ್ಟು ನಿಮ್ಮ ಡೇಟ್ ಕೊಡ್ತಾರೆ. ಏಪ್ರಿಲ್ 9ಗೆ ರಿಸಲ್ಟ್ ಇದೆ ಒಂದು ಪೋರ್ಟಲ್ ಅಲ್ಲಿ ಬರುತ್ತೆ. ಓಕೆ, ಎನಿವೇ ಒಟ್ನಲ್ಲಿ ನಮ್ಮ ಒಂದು ಎಜುಕೇಶನ್ ಮಿನಿಸ್ಟರ್ ಕಂಪ್ಲೀಟ್ ಫ್ರೀ ಆಗಿ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತಿದ್ದಾರೆ. ನಾಳೆ ಅಂದ್ರೆ ಇದು ಏಪ್ರಿಲ್ 9. ಮತ್ತೊಂದು ಬಾರಿ ಡೇಟ್ ನ ಹೇಳ್ತಿದ್ದೀನಿ, ಏಪ್ರಿಲ್ 9ಗೆ ರಿಸಲ್ಟ್ ಬರುತ್ತೆ. ಟೈಮ್ ಕೇಳಿದ್ರೆ ಆಸ್ ಯೂಶುವಲ್ ಯಾವಾಗ್ಲೂ ಬಿಡ ಅಂತ 11:30 ಅಂತ ಆ ಒಂದು ಟೈಮಲ್ಲಿ ರಿಸಲ್ಟ್ ಬಿಡ್ತಾರೆ. ಮೊದಲನೇದಾಗಿ ಏನಿರುತ್ತೆ ಅಂದ್ರೆ ಪ್ರೆಸ್ ಮೀಟ್ ಏನಾದ್ರು ಇರುತ್ತೆ, ಎಲ್ಲ ನ್ಯೂಸ್ಗಳು ಬಂದು ನಿಮ್ಮ ಒಂದು ಯಾವ ಡಿಸ್ಟಿಕ್ ಅಲ್ಲಿ ಏನೇನು ಪರ್ಸೆಂಟೇಜ್ ಅಂತಂದು ಆ ಒಂದು ಇನ್ಫಾರ್ಮೇಶನ್ಸ್ ಕೊಡ್ತಾರೆ. ಅದ್ರ ಜೊತೆಗೆ ನಿಮಗೆ ಪ್ರೆಸ್ ಮೀಟ್ ಆದ ತಕ್ಷಣ ನಿಮ್ಗೆ ಏನಾಗ್ತಾರೆ, ಈ ಒಂದು ಪೋರ್ಟಲ್ KResult.NSC ಈ ಒಂದು ವೆಬ್ಸೈಟ್ ಅಲ್ಲಿ ಬಂದ್ಬಿಟ್ಟು ನಿಮ್ಮ ಒಂದು ಫಲಿತಾಂಶ ನೋಡ್ಬೇಕಾಗುತ್ತೆ. ಕರ್ನಾಟಕದಲ್ಲಿರುವಂತಹ ಮೂಲೆ ಒಂದು ವಿದ್ಯಾರ್ಥಿಗಳಿಗೆ, ಲಕ್ಷಾಂತರ ಸ್ಟೂಡೆಂಟ್ಸ್ ಇದಿರಲ್ಲ, ಒಟ್ಟಿನಲ್ಲಿ ನಿಮಗೆ ಒಂದು ಗುಡ್ ನ್ಯೂಸ್ ಅನ್ನೋದು ಬಂದಿದೆ. ಡೇಟ್ ಅನೌನ್ಸ್ಮೆಂಟ್ ಆಯ್ತು, ಟೈಮ್ ಕೂಡ 11:30 ಬರುತ್ತೆ. ಎಲ್ಲ ಒಂದು ಸ್ಟೂಡೆಂಟ್ಸ್ಗೂ ಒಳ್ಳೇದಾಗ್ಲಿ, ಎಲ್ಲ ಒಂದು ಮಕ್ಕಳಿಗೂ ಚೆನ್ನಾಗಿರ್ಲಿ. ಮತ್ತೆ ಇನ್ನೊಂದ್ಸರಿ ಹೇಳಿದೆ, ನಮ್ಮ ಮುಂದೆ ಯಾರ್ಯಾರು ವ್ಯಾಲ್ಯೂಯೇಷನ್ಸ್ ಆಗಿದಾರಲ್ಲ ಅವ್ರ ಕಡೆಯಿಂದ ಒಳ್ಳೆ ಫೀಡ್ಬ್ಯಾಕ್ ಬಂದಿದೆ. ಗುಡ್ ನ್ಯೂಸ್ ಅಂತ ಹೇಳ್ಬೋದು. ನಿಮಗೆ ಏನ್ ಅನ್ಕೊಂಡಿದ್ರೆ ಅದಕ್ಕಿಂತ ಒಂದು 5 ಮಾರ್ಕ್ಸ್ ಎಕ್ಸ್ಟ್ರಾನೇ ಆಡ್ ಆಗಿರುತ್ತೆ. ಯಾವುದೇ ಕಾರಣಕ್ಕೂ ಕಡಿಮೆ ಮಾರ್ಕ್ಸ್ ಬರಲ್ಲ. ಇದು ನಾನು ಇನ್ನೊಂದ್ಸರಿ ಅತ್ಯಂತ ಡೈರೆಕ್ಟ್ ಆಗಿ ಹೇಳ್ತಿದ್ದೀನಿ, ಒಳ್ಳೆ ವ್ಯಾಲ್ಯೂಯೇಷನ್ ಅನ್ನೋದಾಗಿದೆ ಈ ಒಂದು ವರ್ಷದಲ್ಲಿ. ನಾನು ಇದನ್ನ ಡೈರೆಕ್ಟ್ ಆಗಿ ಹೇಳ್ಬಾರ್ದು, ಯಾಕಂದ್ರೆ ಹೇಳ್ತಾ ಇದ್ದೀನಿ ಸ್ಟೂಡೆಂಟ್ಸ್ಗೆ ಒಂದ್ ಸ್ವಲ್ಪ ಸುಮ್ಮನೆ ನಿಮಗೆ ಧೈರ್ಯ ತುಂಬಕಂತ ಹೇಳ್ತಿಲ್ಲ ನೋಡಿ, ಇದು ರಿಯಲ್ ಆಕ್ಚುಲ್ ಆಗಿರೋದು. ನಿಮಗೆ ಯಾರ್ಯಾರು ವ್ಯಾಲ್ಯೂಯೇಟ್ ಹೋಗಿರ್ತಾರೆ ಅವ್ರನ್ನ ಹೋಗಿ ಕೇಳಿಸ್ಕೊಂಡು ಬಂದಿರಿ. ಯಾರು ನೀವೇನು ಎಕ್ಸ್ಪೆಕ್ಟ್ ಮಾಡಿರ್ತಾರೆ ಅದಕ್ಕಿಂತ ಚೆನ್ನಾಗಿ ಬರುತ್ತೆ. ಬಟ್ ಏನೋ ಬರ್ದಿರಲ್ಲ ಅಂತ ಒಂದು ಸ್ಟೂಡೆಂಟ್ಸ್ಗಳಿಗೆ ಮಾತ್ರ ತುಂಬಾ ತೊಂದರೆ ಆಗುತ್ತೆ. ಬಟ್ ಏನೋ ಒಂದು ಬರ್ದು ಪಾಸ್ ಆಗೋ ರೇಂಜಿಗೆ ಬರ್ದಿದ್ದೀನಿ ಅಂದ್ರೆ ನೀವು ಏನ್ ಎಕ್ಸ್ಪೆಕ್ಟ್ ಮಾಡಿರ್ತೀರ ನೋಡಿ, ಒಂದು 40-50 ಅನ್ಕೊಂಡಂಗೆ ಬರುತ್ತೆ. ಮತ್ತೆ ನೀವು ಅನ್ಕೊಂಡಂಗಿಂತ ಚೆನ್ನಾಗೇ ಬರ್ಬೋದು. ಓಕೆನಾ? ಆ ತರ ಈ ಸರಿ ವ್ಯಾಲ್ಯೂಯೇಷನ್ ಅನ್ನೋದಾಗಿದೆ. ಒಟ್ಟಿನಲ್ಲಿ ಸ್ಟೂಡೆಂಟ್ಸ್ ಎಲ್ಲ ರೀತಿ ಈ ಸರಿಯಿಂದ ಒಳ್ಳೇದಾಗುತ್ತೆ ಅಂತ ನನ್ನ ಕಡೆಯಿಂದ ಎಲ್ಲ ಒಳ್ಳೆ ಅಂತ ದೇವರ ಬೇಡ್ಕೋತೀನಿ. ನೀವು ಕೂಡ ನಿಮ್ಮ ಅನಿಸಿಕೆ ಅನಿಸುತ್ತೆ ಖಂಡಿತ ಕಮೆಂಟ್ಸ್ ಹಾಕಿ. ನಿಮ್ಮ ಇಂಪಾರ್ಟೆಂಟ್ ಆಗಿರುತ್ತೆ ನಿಮ್ಮ ಎಮೋಷನ್ಸ್, ನೀವು ಯಾವ ತರ ತಗೊಳ್ತೀರ ಅನ್ನೋದು. ಓಕೆ, ನಿಮ್ಗೆ ಏನೋ ಡೌಟ್ಸ್ ಇದ್ರೆ ಖಂಡಿತ ಕಮೆಂಟ್ಸ್ ಹಾಕಿ. ಎಲ್ಲ ಒಂದು ಕರ್ನಾಟಕದಲ್ಲಿ ಎಲ್ಲ ಒಂದು ಸ್ಟೂಡೆಂಟ್ಸ್ಗೆ ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ. ಓಕೆ, ಸಿಗೋಣ ಗೈಸ್ ಸೀದಾ ಡೈರೆಕ್ಟ್ ರಿಸಲ್ಟ್ ಬಂದ್ಮೇಲೆ. ಟೇಕ್ ಕೇರ್ ಗೈಸ್, ಲವ್ ಯು ಆಲ್, ಟಾಟಾ, ಬಾಯ್ ಬಾಯ್.